ಬೆಂಗಳೂರು ದಕ್ಷಿಣ ಚನ್ನಪಟ್ಟಣ ಮೂಲದ ಶ್ರೇಯಸ್ ಎಂಬ ಬಾಲಕನು ತನ್ನ ಕುಟುಂಬದೊಂದಿಗೆ ಪಾದಯಾತ್ರೆಗಾಗಿ ಬಂದಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಪಾದಯಾತ್ರಿಗಳು ಗುಂಪಾಗಿ ಸಾಗಿಸುತ್ತಿದ್ದ ಸಮಯದಲ್ಲಿ ಚಿರತೆ ಬಾಲಕನ ಮೇಲೆ ದಾಳಿ ನಡೆಸಿದೆ. ದಾಳಿಯ ವೇಳೆ ಬಾಲಕ ಜೋರಾಗಿ ಕಿರುಚಿಕೊಂಡ ಹಿನ್ನೆಲೆಯಲ್ಲಿ ಚಿರತೆ ಸ್ಥಳದಿಂದ ಓಡಿ ಹೋಗಿದೆ. ಈ ಘಟನೆಯಿಂದ ಪಾದಯಾತ್ರಿಗಳಲ್ಲಿ ಮತ್ತೆ ಚಿರತೆ ಭೀತಿ ಉಂಟಾಗಿದೆ. ಘಟನೆ ಬಳಿಕ ಅರಣ್ಯ ಇಲಾಖೆ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ 4 ಸದಸ್ಯರನ್ನೊಳಗೊಂಡ ವಿಶೇಷ ತಂಡವನ್ನು ನಿಯೋಜಿಸಲಾಗಿದೆ. ಜೊತೆಗೆ ಪೊಲೀಸ್, ಅರಣ್ಯ ಹಾಗೂ ಸಂಬಂಧಿತ ಪ್ರಾಧಿಕಾರದ ಸಿಬ್ಬಂದಿಗಳನ್ನು ಭದ್ರತೆಗೆ ನೇಮಿಸಲಾಗಿದೆ. ದಾಳಿಯಿಂದ ಗಾಯಗೊಂಡ ಬಾಲಕನಿಗೆ ಮಲೆ ಮಹದೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಘಟನೆಯ ಹಿನ್ನೆಲೆ ಪಾದಯಾತ್ರಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಬಂಧುಗಳೇ, ತಾಳಬೆಟ್ಟದ 7ನೇ ತಿರುವಿನಲ್ಲಿ ಚಿರತೆ ಒಂದು ಚಿಕ್ಕ ಹುಡುಗನನ್ನ, ಚಿಕ್ಕ ಬಾಲಕನನ್ನ ದಾಳಿ ಮಾಡಿದ ಪರಿಣಾಮ ಆ ಹುಡುಗನಿಗೆ ಕಿವಿ ಹತ್ರ ಸ್ವಲ್ಪ ಏಟಾಗಿದೆ. ಹಾಗೆ ಬೆನ್ನು ಸ್ವಲ್ಪ ಒಂದು ಬೆರಳಿದೆಲ್ಲ, ಆ ಬೆರಳೆಲ್ಲ ಪರ್ಚ್ಬಿಟ್ಟಿದೆ. ಚಿಕ್ಕ ಹುಡುಗ. ಸೊ ಭೂನಹಳ್ಳಿ ಅಂದ್ಬಿಟ್ಟು ಚನ್ನಪಟ್ಟಣ ತಾಲೂಕು. ಸೊ ಈ ಸಂಬಂಧಿತವಾಗಿ ಒಂದು ಸ್ವಲ್ಪ ಮಾಹಿತಿಯನ್ನ ನೀಡಿರ್ತೀನಿ. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸತಕ್ಕ ಪ್ರವಾಸಿಗರು ಜೋಪಾನ, ದಯವಿಟ್ಟು ಅಗತ್ಯ ಕ್ರಮಗಳನ್ನು ಅನುಸರಿಸಿ ಅಂತ ಈ ಒಂದು ಮಾಹಿತಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಶ್ರೇಯಸ್ ಅಂತಕ್ಕಂಥ ಹುಡುಗ, ಚಿಕ್ಕ ಬಾಲಕ. ಸೊ ಅವ್ರ ತಾಯಿ ತಂದೆ ಏನೋ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಬಂದಿರ್ತಾರೆ. ಬೆಂಗಳೂರು ದಕ್ಷಿಣ ಚನ್ನಪಟ್ಟಣ ಮೂಲದ ಶ್ರೇಯಸ್ ಎಂಬ ಬಾಲಕನು ತನ್ನ ಕುಟುಂಬದೊಂದಿಗೆ ಪಾದಯಾತ್ರೆಗಾಗಿ ಬಂದಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಪಾದಯಾತ್ರಿಗಳು ಗುಂಪಾಗಿ ಸಾಗಿಸುತ್ತಿದ್ದ ಸಮಯದಲ್ಲಿ ಚಿರತೆ ಬಾಲಕನ ಮೇಲೆ ದಾಳಿ ನಡೆಸಿದೆ. ದಾಳಿಯ ವೇಳೆ ಬಾಲಕ ಜೋರಾಗಿ ಕಿರುಚಿಕೊಂಡ ಹಿನ್ನೆಲೆಯಲ್ಲಿ ಚಿರತೆ ಸ್ಥಳದಿಂದ ಓಡಿ ಹೋಗಿದೆ. ಈ ಘಟನೆಯಿಂದ ಪಾದಯಾತ್ರಿಗಳಲ್ಲಿ ಮತ್ತೆ ಚಿರತೆ ಭೀತಿ ಉಂಟಾಗಿದೆ. ಘಟನೆ ಬಳಿಕ ಅರಣ್ಯ ಇಲಾಖೆ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ 4 ಸದಸ್ಯರನ್ನೊಳಗೊಂಡ ವಿಶೇಷ ತಂಡವನ್ನು ನಿಯೋಜಿಸಲಾಗಿದೆ. ಜೊತೆಗೆ ಪೊಲೀಸ್, ಅರಣ್ಯ ಹಾಗೂ ಸಂಬಂಧಿತ ಪ್ರಾಧಿಕಾರದ ಸಿಬ್ಬಂದಿಗಳನ್ನು ಭದ್ರತೆಗೆ ನೇಮಿಸಲಾಗಿದೆ. ದಾಳಿಯಿಂದ ಗಾಯಗೊಂಡ ಬಾಲಕನಿಗೆ ಮಲೆ ಮಹದೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಘಟನೆಯ ಹಿನ್ನೆಲೆ ಪಾದಯಾತ್ರಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ, ಆ ಮಗುವಿಗೆ ಮತ್ತು ಕುಟುಂಬಸ್ಥರಿಗೆ ದರ್ಶನದ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಸೊ ಈಗಾಗಲೇ ಚಿರತೆ ದಾಳಿಗೆ ಒಳಗಾಗಿ ಸದ್ಯ ಭಗವಂತ ಮಲೆ ಮಹದೇಶ್ವರನ ಆಶೀರ್ವಾದದಿಂದ ಹುಡುಗನಿಗೆ ಹೆಚ್ಚಿನ ಸಮಸ್ಯೆಗಳಾಗಿಲ್ಲ. ಏನು ಕಿವಿ ಭಾಗದಲ್ಲ ಸ್ವಲ್ಪ ಪರ್ಚಿದೆ, ಹಾಗೆ ಬೆನ್ ಭಾಗದಲ್ಲೆಲ್ಲ ಸ್ವಲ್ಪ ಪರ್ಚಿದೆ. ಸೊ ದಯವಿಟ್ಟು ಪಾದಯಾತ್ರೆ ಮೂಲಕ ಆಗಮಿಸತಕ್ಕಂಥ ಪ್ರವಾಸಿಗರು ಅಗತ್ಯ ಕ್ರಮಗಳನ್ನು ಅನುಸರಿಸಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಏನು ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಅದರಂತೆಯೇ ನಡೆದುಕೊಳ್ಳಿ. ಧನ್ಯವಾದಗಳು. ಚೀರ್ನಹಳ್ಳಿಯವರ ನೋಡಿ ಬಂಧುಗಳೇ, ಈಗಾಗಲೇ ಚೀರ್ನಹಳ್ಳಿಯವರು ಪ್ರವೀಣ್ ಎಂಬುವರನ್ನ ಈಗಾಗಲೇ ದಾಳಿ ಮಾಡಿದೆ. ನೋಡಿ, ಇವರು ಸಹ ನಾವು ಚೀರ್ನಹಳ್ಳಿಯವರು ಕಪ್ಪ ಅಂತವ್ರೆ, ಮಂಡ್ಯದವರು. ಪಾಪ ಹುಡುಗನ ಬಗ್ಗೆ ಕೇಳಿದ್ವಿ ನಾವು, ಯಾರಮ್ಮ ಏನು ಅಂತ. ನಮ್ಮೂರವ್ರೆ ಕಪ್ಪ, ಪಾಪ ಬಣ್ಣ ಹೊಡಿಯಕ. ಹೇಳಮ್ಮ, ಏನ್ ಮಾಡ್ತೀರಮ್ಮ? ಅವರು ಬಣ್ಣ ಹೊಡಿತಿದ್ರ? ಅವ್ರು ಯಾರ್ಯಾರು ಇದ್ರು ಅವ್ರ ಮನೇಲಿ? ಒಬ್ಳು ತಾಯಿ ಇದ್ಲು, ತಂದೆ ಇಲ್ಲ. ಅವ್ರು ಬಣ್ಣ ಇದ್ದ ಒಬ್ಬತ್ತಿಗೆ ಇದ್ಲು. ಓ, ಅಣ್ಣ ಹತ್ಕಿದ್ರು. ಇನ್ನು ಮದ್ವೆ ಆಗಿರ್ಲಿಲ್ಲ? ಇನ್ನು ಮದ್ವೆ ಆಗಿರ್ಲಿಲ್ಲ. ಹಾ, ನಿಮ್ಮೂರವ್ರೆ ಅವರು? ನೀವು ಪಾದಯಾತ್ರೆ ಬಂದಿದ್ರ ಜೊತೆಲಿ? ಅಂದ್ರೆ ಊರವರು? ನಿಮ್ಮೂರವರು? ಊರವರು. ನಮ್ಮ ಮನೆ ಪಕ್ಕ, ಅದು ಚೀನಹಳ್ಳಿಲಿ ಇದ್ದಂಗೆ. ಹೌದು, ಅದೇ ಅಕ್ಕಪಕ್ಕ ಮನೆಯವರು. ಬೆಂಗಳೂರು ದಕ್ಷಿಣ ಚನ್ನಪಟ್ಟಣ ಮೂಲದ ಶ್ರೇಯಸ್ ಎಂಬ ಬಾಲಕನು ತನ್ನ ಕುಟುಂಬದೊಂದಿಗೆ ಪಾದಯಾತ್ರೆಗಾಗಿ ಬಂದಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಪಾದಯಾತ್ರಿಗಳು ಗುಂಪಾಗಿ ಸಾಗಿಸುತ್ತಿದ್ದ ಸಮಯದಲ್ಲಿ ಚಿರತೆ ಬಾಲಕನ ಮೇಲೆ ದಾಳಿ ನಡೆಸಿದೆ. ದಾಳಿಯ ವೇಳೆ ಬಾಲಕ ಜೋರಾಗಿ ಕಿರುಚಿಕೊಂಡ ಹಿನ್ನೆಲೆಯಲ್ಲಿ ಚಿರತೆ ಸ್ಥಳದಿಂದ ಓಡಿ ಹೋಗಿದೆ. ಈ ಘಟನೆಯಿಂದ ಪಾದಯಾತ್ರಿಗಳಲ್ಲಿ ಮತ್ತೆ ಚಿರತೆ ಭೀತಿ ಉಂಟಾಗಿದೆ. ಘಟನೆ ಬಳಿಕ ಅರಣ್ಯ ಇಲಾಖೆ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ 4 ಸದಸ್ಯರನ್ನೊಳಗೊಂಡ ವಿಶೇಷ ತಂಡವನ್ನು ನಿಯೋಜಿಸಲಾಗಿದೆ. ಜೊತೆಗೆ ಪೊಲೀಸ್, ಅರಣ್ಯ ಹಾಗೂ ಸಂಬಂಧಿತ ಪ್ರಾಧಿಕಾರದ ಸಿಬ್ಬಂದಿಗಳನ್ನು ಭದ್ರತೆಗೆ ನೇಮಿಸಲಾಗಿದೆ. ದಾಳಿಯಿಂದ ಗಾಯಗೊಂಡ ಬಾಲಕನಿಗೆ ಮಲೆ ಮಹದೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಘಟನೆಯ ಹಿನ್ನೆಲೆ ಪಾದಯಾತ್ರಿಗಳಲ್ಲಿ ಆತಂಕ ಹೆಚ್ಚಾಗಿದೆ.